ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಪ್ರಚಲಿತ ಘಟನೆ ಪ್ರಶ್ನೆಗಳು ಬರ್ತವೆ. ಇದು ಮೇ ತಿಂಗಳು 2024ರಲ್ಲಿ ಕೇಳಬಹುದಾದಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿದ್ಯಮಾನಗಳು ಅಥವಾ ಕೊನೆ ತನಕ ನೋಡಿ ಅಂತಕ್ಕಂಥದ್ದು. ಬನ್ನಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, GST ಮೇಲ್ಮನವಿ ನ್ಯಾಯಮಂಡಳಿಯ ಮೊದಲ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ ನಿವೃತ್ತ ಸಂಜಯ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ ರಮೇಶ್ ಗುಪ್ತಾ, ನ್ಯಾಯಮೂರ್ತಿ ನಿವೃತ್ತ ರಾಜೇಶ್ ಸಿಂಗ್ ಅಂತಕ್ಕಂಥವ್ರಿದ್ದಾರೆ. ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ನ್ಯಾಯಮೂರ್ತಿ ನಿವೃತ್ತ ಸಂಜಯ್ ಕುಮಾರ್ ಮಿಶ್ರಾರವರು ಪ್ರಸ್ತುತ ನ್ಯಾಯಮಂಡಳಿಯ ಮೇಲ್ಮನವಿಯ ಮೊದಲ ಅಧ್ಯಕ್ಷರಾಗಿ ನೇಮಕಗೊಂಡಿರತಕ್ಕಂಥವರು. ಸೆಕೆಂಡ್ ಪ್ರಶ್ನೆ ನೋಡೋಣ. ಮೇ 2024ರಲ್ಲಿ ಯುನಿಸೆಫ್ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಯುನಿಸೆಫ್ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಪ್ರಿಯಾಂಕಾ ಚೋಪ್ರಾ, ಕರೀನಾ ಕಪೂರ್ ಖಾನ್, ದೀಪಿಕಾ ಪಡುಕೋಣೆ, ಐಶ್ವರ್ಯ ರೈ ಬಚ್ಚನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಮೇ 2024ರ ಯುನಿಸೆಫ್ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ಕರೀನಾ ಕಪೂರ್ ಅವರು ಈ ಯುನಿಸೆಫ್ ಇಂಡಿಯಾದ ರಾಷ್ಟ್ರೀಯ ರಾಯಭಾರಿಯಾಗಿದ್ದಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚುನಾವಣೆ ಸಂದರ್ಭದಲ್ಲಿ SLU ಎಂದರೆ ಅಂತೇಳಿ ಪ್ರಶ್ನೆ ಇದೆ. ಈ ಒಂದು ಪದವನ್ನು ಚುನಾವಣೆಯಲ್ಲಿ ಅತಿ ಹೆಚ್ಚು ಬಾರಿ ಬಳಕೆ ಆಗ್ತಕ್ಕಂಥದ್ದು. ಇದರ ಅರ್ಥ ಏನು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗ್ತದೆ. ಸಿಂಗಲ್ ಲಾಗ್ ಯೂನಿಟ್ ಅಂತಕ್ಕಂಥದ್ದು, ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತಕ್ಕಂಥದ್ದು, ಸೆಕ್ಯೂರಿಟಿ ಲಾಕಿಂಗ್ ಯೂನಿಟ್ ಅಂತಕ್ಕಂಥದ್ದು, ಕಣ್ಗಾವಲು ಲಾಕಿಂಗ್ ಯೂನಿಟ್ ಅಂತೇಳಿ ಘಟಕ ಅಂತೇಳಿ ಇದೆ. ಈ ಒಂದು ಪದ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ಭಾವಚಿತ್ರ ಆಗಿರ್ಬೋದು, ಅವರ ಒಂದು ಪಕ್ಷದ ಚಿಹ್ನೆಗಳನ್ನು ಲೋಡ್ ಮಾಡುವುದಕ್ಕೆ ಅಥವಾ ಸಿಂಬಲ್ ಲೋಡಿಂಗ್ ಅಥವಾ ಚಿಹ್ನೆಗಳ ಒಂದು ಲೋಡಿಂಗ್ ಪ್ರಕ್ರಿಯೆಗೆ ಈ ಒಂದು ಪದ SLU ಅಂತಕ್ಕಂಥದ್ದು ಬಳಕೆ ಮಾಡಲಾಗುತ್ತೆ ಅಂತೇಳಿ ಹೇಳಬೇಕಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ INS ವಿಕ್ರಾಂತ್ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಜಲಾಂತರ್ಗಾಮಿ, ವಿಮಾನವಾಹಕ ನೌಕೆ, ಟ್ಯಾಂಕರ್ಗಳು, ಫ್ರಿಗೇಟ್ಗಳು ಅಂತೇಳಿ ಆಯ್ಕೆಗಳಿದ್ದಾವೆ. ಇದು ಒಂದು INS ವಿಕ್ರಾಂತ್ ಅಂತಕ್ಕಂಥದ್ದು ವಿಮಾನವಾಹಕ ನೌಕೆ ಆಗಿದೆ ಅಂತೇಳಿ ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೇ 2024ರಂತೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕವಾಗಿದ್ದಾರೆ ಅಥವಾ ಯಾರು ಪ್ರಸ್ತುತದಲ್ಲಿದ್ದಾರೆ ಅಂತಕ್ಕಂಥದ್ದು? ಸುನೀಲ್ ಅರೋರಾ, ಸುಶೀಲ್ ಚಂದ್ರ, ಓಂ ಪ್ರಕಾಶ್ ರಾವತ್, ರಾಜೀವ್ ಕುಮಾರ್ ಅಂತೇಳಿ ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು. ರಾಜೀವ್ ಕುಮಾರ್ ಅವರು ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವ ಹವಾಮಾನ ವಿದ್ಯಮಾನವು ಮಧ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಮಾನ್ಯ ಸಮುದ್ರದ ಮೇಲ್ಮೈ ತಾಪಮಾನಕ್ಕಿಂತ ತಂಪಾಗಿರುತ್ತದೆ? ಲಾನಿನಾ, ಎಲ್ ನಿನೋ, ಮಾನ್ಸೂನ್, ಸುಂಟರ ಗಾಳಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಎಲ್ ನಿನೋ ಅಂತಕ್ಕಂಥ ಒಂದು ವಿದ್ಯಮಾನವಾಗಿದೆ. ಮೌಂಟ್ ರುವಾಂಗ ಜ್ವಾಲಾಮುಖಿಯು ಈ ಸ್ಥಳದಲ್ಲಿ ಸಂಭವಿಸಿತು ಅಂತಕ್ಕಂಥದ್ದು? ಜಾವಾ ಇಂಡೋನೇಷ್ಯಾ, ಬಾಲಿ ಇಂಡೋನೇಷ್ಯಾ, ಉತ್ತರ ಸುಲಾವೆಸಿ ಇಂಡೋನೇಷ್ಯಾ, ಸುಮಾತ್ರ ಇಂಡೋನೇಷ್ಯಾ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಉತ್ತರ ಸುಲಾವೆಸಿ ಇಂಡೋನೇಷ್ಯಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಮೌಂಟ್ ರುವಾಂಗ ಜ್ವಾಲಾಮುಖಿ ಸಂಭವಿಸುವ ಸ್ಥಳವಾಗಿದೆ. ಮೇ 1, 2024ರಂತೆ ನೌಕಾಪಡೆಯ ಉಪಮುಖ್ಯಸ್ಥರಾದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ.
ವೈಸ್ ಅಡ್ಮಿರಲ್ ನಾರಾಯಣ್ ಪ್ರಸಾದ್, ವೈಸ್ ಅಡ್ಮಿರಲ್ ರಾಜೇಶ್ ಪೆಂಡಾರ್ಕರ್, ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ವೈಸ್ ಅಡ್ಮಿರಲ್ ರವಿ ಗಾಯಕ್ವಾಡ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಪ್ರಸ್ತುತ ನೌಕಾಪಡೆಯ ಉಪಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ಎಸ್, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 30, ಮೇ 2, ಮೇ 1, ಮೇ 3 ಅಂತಕ್ಕಂಥದ್ದಿದೆ. ಪ್ರತಿ ವರ್ಷ ಮೇ 1 ಕಾರ್ಮಿಕರ ದಿನ ಅಂತೇಳಿ ಆಚರಿಸಲಾಗ್ತದೆ. 2024 ಮೇ 1 ಕಾರ್ಮಿಕ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಚೀನಾದ ಚಾಂಗ್ E6 ಲೂನಾರ್ ಪ್ರೋಬ್ ಮಿಷನ್ ಪ್ರಾಥಮಿಕ ಉದ್ದೇಶ ಏನು ಅಂತಕ್ಕಂಥದ್ದು. ಚಾಂಗ್ E ಸರಣಿಯ 6ನೇ ವಿಭಾಗದಲ್ಲಿ 6ನೇ ಲೂನಾರ್ ಪ್ರೋಬ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂತೇಳಿ ಕೇಳಿದ್ದಾರೆ. ಚಂದ್ರನಿಂದ ಮಾದರಿಗಳನ್ನು ಸಂಗ್ರಹ ಮಾಡುವುದಾಗಿರ್ಬೋದು, ಚಂದ್ರನ ದೂರದ ಭಾಗವನ್ನು ಅನ್ವೇಷಿಸುವುದಾಗಿರ್ಬೋದು, ರಿಲೇ ಉಪಗ್ರಹದ ಮೂಲಕ ಸಂವಹನ ಏರ್ಪಡಿಸುವುದಾಗಿರ್ಬೋದು, ಮಂಗಳದ ದೂರ ಭಾಗವನ್ನು ಅನ್ವೇಷಿಸುವುದು ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ. ಈ ಒಂದು ಚೀನಾದ ಚಾಂಗ್ E6ನ ಒಂದು ಉದ್ದೇಶ ಏನು ಅಂದರೆ ಚಂದ್ರನ ಮಾದರಿಗಳನ್ನು ಸಂಗ್ರಹಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಆಯ್ಕೆ ಎ ಸರಿಯಾಗಿದೆ. ಭಾರತದ ಮೊದಲ ಸಂವಿಧಾನ ಉದ್ಯಾನವನ ಎಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು. ಸಂವಿಧಾನ ಉದ್ಯಾನವನ ಅಂತಕ್ಕಂಥದ್ದು ದೆಹಲಿ, ಚೆನ್ನೈ, ಪುಣೆ, ಕೋಲ್ಕತ್ತಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಪುಣೆಯಲ್ಲಿ ಮೊದಲ ಸಂವಿಧಾನ ಉದ್ಯಾನವನವನ್ನು ಉದ್ಘಾಟಿಸಲಾಯಿತು. ವಿಶ್ವ ಮಹಿಳಾ ಸಿಂಗಲ್ ಟೇಬಲ್ ಟೆನ್ನಿಸ್ ಶ್ರೇಯಾಂಕದಲ್ಲಿ ಅಗ್ರ 25ರ ಒಳಗೆ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದು. ಸುಚಿತ್ರಾ ಮುಖರ್ಜಿ, ಮೌಮಾ ದಾಸ್, ಮಾಣಿಕಾ ಬಾತ್ರಾ, ಅಂಕಿತಾ ದಾಸ್ ಅಂತೇಳಿ ಕೊಟ್ಟಿದ್ದಾರೆ. ಅಗ್ರ 25ರೊಳಗೆ ಪ್ರವೇಶಿಸಿದ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು ಮಾಣಿಕಾ ಬಾತ್ರಾ ಅಂತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವ ಆರ್ಥಿಕ ವೇದಿಕೆ ಪ್ರಕಟಿಸಿದ ವಿಶ್ವ ಆರ್ಥಿಕ ವೇದಿಕೆಯ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತಕ್ಕಂಥದ್ದು. 29ನೇ ಸ್ಥಾನ, 39ನೇ ಸ್ಥಾನ, 49ನೇ ಸ್ಥಾನ, 59ನೇ ಸ್ಥಾನ. ಈ ಒಂದು ಪ್ರಶ್ನೆಗೆ ವಿಶ್ವ ಆರ್ಥಿಕ ವೇದಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 39ನೇ ಸ್ಥಾನದಲ್ಲಿದೆ ಭಾರತ ಅಂತಕ್ಕಂಥದ್ದು. ಈ ಒಂದು ಸಮೀಕ್ಷೆಯಲ್ಲಿ ಎಷ್ಟು ದೇಶಗಳು ಭಾಗವಹಿಸಿದವು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 22, ಮೇ 22, ಜೂನ್ 22, ಜುಲೈ 22 ಅಂತಕ್ಕಂಥದ್ದು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಮೇ 22 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನಾಗಿ ಆಚರಿಸಲಾಗುತ್ತದೆ. 2024ರ ಜೀವ ವೈವಿಧ್ಯತೆ ದಿನದ ಥೀಮ್ ಏನು ಅಂತಕ್ಕಂಥ ಪ್ರಶ್ನೆ ಇದೆ. ನಮ್ಮ ಗ್ರಹಗಳನ್ನು ರಕ್ಷಿಸಿ ಅಂತಕ್ಕಂಥದ್ದು, ಭವಿಷ್ಯವನ್ನು ಉಳಿಸಿ ಅಂತಕ್ಕಂಥದ್ದಾಗಿರ್ಬೋದು, ಯೋಜನೆಯ ಭಾಗವಾಗಿರಿ ಅಂತಕ್ಕಂಥದ್ದಾಗಿರ್ಬೋದು, ಪ್ರಕೃತಿಗಾಗಿ ಈಗಲೇ ಈ ಕಾರ್ಯವನ್ನು ನಿರ್ವಹಿಸಿ ಅಂತಕ್ಕಂಥದ್ದಾಗಿರ್ಬೋದು. 2024ರ ಜೀವ ವೈವಿಧ್ಯತೆ ಥೀಮ್ ಏನಾಗಿದೆ ಅಂದರೆ ಯೋಜನೆಯ ಭಾಗವಾಗಿರಿ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಭಯೋತ್ಪಾದನಾ ವಿರೋಧಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು. ಏಪ್ರಿಲ್ 21, ಮೇ 21, ಜೂನ್ 21, ಜುಲೈ 21.
ಭಯೋತ್ಪಾದನಾ ವಿರೋಧಿ ದಿನ ಅಂತಕ್ಕಂಥದ್ದು. ಎಸ್, ಪ್ರತಿ ವರ್ಷ ಮೇ 21 ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಮೇ 21 ಭಯೋತ್ಪಾದನಾ ವಿರೋಧಿ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಎಸ್, ಭಯೋತ್ಪಾದನಾ ವಿರೋಧಿ ದಿನವು ಭಾರತದ ಯಾವ ಮಾಜಿ ಪ್ರಧಾನಮಂತ್ರಿಯ ಪುಣ್ಯತಿಥಿಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು. ಎಸ್, ನೋಡ್ತಾ ಹೋಗೋಣ. ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ರಾಜೀವ್ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ರಾಜೀವ್ ಗಾಂಧಿಯವರ ಒಂದು ಪುಣ್ಯತಿಥಿಯ ಒಂದು ದಿನವನ್ನು ಸೂಚಿಸ್ತಕ್ಕಂಥದ್ದು ಭಯೋತ್ಪಾದನಾ ವಿರೋಧಿ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗಿ ಇತಿಹಾಸ ನಿರ್ಮಿಸಿದವರು ಯಾರು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಸುದ್ದಿಯಲ್ಲಿರತಕ್ಕಂಥ ಒಂದು ವಿದ್ಯಮಾನಗಳಾಗಿವೆ. ರಾಕೇಶ್ ಶರ್ಮಾ, ಗೋಪಿ ತೋಟ್ಕೂರ್, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಗೋಪಿ ತೋಟ್ಕೂರ್ ಅವರು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು. ಎಸ್, 1984ರಲ್ಲಿ ಬಾಹ್ಯಾಕಾಶ ಹಾರಿದ ಮೊದಲ ಭಾರತೀಯ ಪ್ರಜೆ ಯಾರು ಅಂತಕ್ಕಂಥದ್ದು. ಸುನೀತಾ ವಿಲಿಯಮ್ಸ್, ರಾಕೇಶ್ ಶರ್ಮಾ, ಕಲ್ಪನಾ ಚಾವ್ಲಾ, ಗೋಪಿ ತೋಟ್ಕೂರ್ ಅಂತೇಳಿ ಆಯ್ಕೆಗಳಿದ್ದಾವೆ. 1984ರಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಭಾರತೀಯ ಯಾರು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ರಾಕೇಶ್ ಶರ್ಮಾರವರು. ಎಸ್, ಮೇ 2024ರಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಸಾವಿಗೆ ಕಾರಣವಾದ ಘಟನೆ ಯಾವುದು ಅಂತಕ್ಕಂಥದ್ದು. ಮೇ 2024 ಇರಾನ್ ಅಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ರೈಸಿ ಅವರ ಸಾವಿಗೆ ಕಾರಣವಾದ ಘಟನೆ ಯಾವುದು ಅಂತಕ್ಕಂಥದ್ದು. ಹತ್ಯೆ, ಹೃದಯಾಘಾತ, ಹೆಲಿಕಾಪ್ಟರ್ ಅಪಘಾತ, ಕಾರು ಅಪಘಾತ ಅಂತಕ್ಕಂಥದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಬಹುದಾದಂಥ ಒಂದು ಪ್ರಚಲಿತ ವಿದ್ಯಮಾನವಾಗಿರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಆಗಿರತಕ್ಕಂಥ ಇಬ್ರಾಹಿಂ ರೈಸಿರವರ ಸಾವಿಗೆ ಕಾರಣವಾಗಿರತಕ್ಕಂಥ ಒಂದು ವಿದ್ಯಮಾನವಾಗಿದೆ. ಎಲೋರಾ ಕಪ್ 2024ರಲ್ಲಿ ಮಹಿಳೆಯರ 52 kg ವಿಭಾಗದಲ್ಲಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತಕ್ಕಂಥದ್ದು. ಎಷ್ಟು? 52 kg ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತಕ್ಕಂಥದ್ದು. ಅನಾಮಿಕಾ, ಮನೀಷಾ, ಮೀನಾಕ್ಷಿ, ನಿಖಿತ್ ಜರೀನಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, 52 kg ವಿಭಾಗದಲ್ಲಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂದರೆ ನಿಖಿತಾ ಜರೀನಾ ಅಂತಕ್ಕಂಥವ್ರು ಈ ಒಂದು ಪದಕವನ್ನು ಗೆದ್ದಿರತಕ್ಕಂಥವ್ರು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಲೋರಾ ಕಪ್ 2024ರಲ್ಲಿ 48 kg ವಿಭಾಗದಲ್ಲಿ ಬಾಕ್ಸಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ. ಈ ಎಲೋರಾ ಕಪ್ 2024ರಲ್ಲಿ ಇಬ್ಬರು ಭಾರತೀಯರು ಚಿನ್ನದವನ್ನು ಗೆದ್ದಿರತಕ್ಕಂಥವ್ರು. ಅದು ಬಾಕ್ಸಿಂಗ್ ವಿಭಾಗದಲ್ಲಿ ಅನಾಮಿಕಾ, ಮನೀಷಾ, ಮೀನಾಕ್ಷಿ, ನಿಖಿತಾ ಜರೀನ್ ಅಂತಕ್ಕಂಥವ್ರು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮೀನಾಕ್ಷಿ ಅಂತಕ್ಕಂಥವ್ರು. ಎಸ್, ಈ ಮೀನಾಕ್ಷಿ ಮತ್ತು ನಿಖಿತಾ ಜರೀನ್ ಇಬ್ಬರೂ ಕೂಡ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥವ್ರು. ಇವರು 52 kg ವಿಭಾಗದಲ್ಲಿ ಗೆದ್ದರೆ ಇವರು 48 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ಮೇ ಅಂತ್ಯದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಕೇರಳದಲ್ಲಿ ಸಾಮಾನ್ಯವಾಗಿ ಮಾನ್ಸೂನುಗಳು ಪ್ರಾರಂಭವಾಗುತ್ತವೆ. ಈಶಾನ್ಯ ಮಾನ್ಸೂನ್, ನೈಋತ್ಯ ಮಾನ್ಸೂನ್, ಚಳಿಗಾಲದ ಮಾನ್ಸೂನ್, ಬೇಸಿಗೆಯ ಮಾನ್ಸೂನ್ ಅಂತಕ್ಕಂಥದ್ದು. ಮೇ ಅಂತ್ಯದಲ್ಲಿ ಅಥವಾ ಜೂನ್ನ ಮೊದಲ ವಾರದಲ್ಲಿ ಯಾವ ಒಂದು ಮಾನ್ಸೂನ್ಗಳು ಕೇರಳದಲ್ಲಿ ಪ್ರಾರಂಭವಾಗುತ್ತವೆ ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಗಿರತಕ್ಕಂಥ ನೈಋತ್ಯ ಮಾನ್ಸೂನ್ಗಳು ಕೇರಳದಲ್ಲಿ ಮೇ ಮೊದಲ ವಾರ ಅಥವಾ ಮೇ ಅಂತ್ಯದಲ್ಲಿ ಅಥವಾ ಜೂನ್ನ ಮೊದಲ ವಾರದಲ್ಲಿ
ಪ್ರಾರಂಭವಾಗ್ತಕ್ಕಂಥ ಮಾನ್ಸೂನ್ ಆಗಿದೆ. ಭಾರತ ಮತ್ತು ಇರಾನ್ ಯಾವ ಬಂದರನ್ನು ನಿರ್ವಹಿಸಲು ದೀರ್ಘಾವಧಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತಕ್ಕಂಥದ್ದು. ಭಾರತ ಮತ್ತು ಇರಾನ್ ದೇಶಗಳ ನಡುವೆ ಯಾವ ಬಂದರ್ ನಿರ್ವಹಣೆಗೆ ಒಪ್ಪಂದವಾಗಿದೆ ಅಂದರೆ ಚಿತ್ತಗಾಂಗ್ ಬಂದರಾಗಿರ್ಬೋದು, ಚಬಹಾರ್ ಶಾಹಿದ್ ಬೆಹೆಸ್ಟಿ ಬಂದರು, ಕೊಲಂಬೋ ಬಂದರು, ಕರಾಚಿ ಬಂದರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಚಬಹಾರ್ ಶಾಹಿದ್ ಬೆಹೆಸ್ಟಿ ಬಂದರು ಅಂತಕ್ಕಂಥದ್ದು. ಈ ಒಂದು ಬಂದರ್ ನಿರ್ವಹಣೆಗೆ ಭಾರತ ಮತ್ತು ಇರಾನ್ ನಡುವೆ ಒಂದು ದೀರ್ಘಾವಧಿಯ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತಕ್ಕಂಥದ್ದು. ಎಸ್, 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಕುಸ್ತಿಪಟು ಯಾರು ಅಂತಕ್ಕಂಥದ್ದು. KD ಜಾಧವ್, ಅಮನ್ ಶರಾವತ್, ಸುಶೀಲ್ ಕುಮಾರ್, ಯೋಗೇಶ್ವರ್ ದತ್ತಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಅಮನ್ ಶರಾವತ್ ಅಂತಕ್ಕಂಥವರು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತೀಯ ಕುಸ್ತಿಪಟುವಾಗಿದ್ದಾರೆ. ಕೊನೆಯದಾಗಿ ನೋಡ್ತಾ ಹೋಗೋಣ ಆನ್ಲೈನ್ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು. ಥೈಲ್ಯಾಂಡ್ ಓಪನ್ 2024 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದವರು ಯಾರು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸಾತ್ವಿಕ್ ಸಾಯಿರಾಜ್ ಮತ್ತು ಸಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅಂತಕ್ಕಂಥದ್ದು. ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅಂತಕ್ಕಂಥವ್ರು ಇವರು ಜಂಟಿಯಾಗಿ ಪುರುಷರ ಡಬಲ್ಸ್ ಥೈಲ್ಯಾಂಡ್ ಪುರುಷರ ಓಪನ್ ಟೆನ್ನಿಸ್ ಗೆದ್ದಿರತಕ್ಕಂಥವ್ರು. 18 ಮೇ 2024 ಕ್ಯಾನ್ನೆಸ್ ಚಲನಚಿತ್ರೋತ್ಸವದಲ್ಲಿ ಯಾವ ನಿರ್ದೇಶಕರ ಚಿತ್ರ ಮಂಥನ ಪ್ರದರ್ಶನಗೊಳ್ಳಲಿದೆ ಅಂತಕ್ಕಂಥದ್ದು. ಈ ಮಂಥನ ಅಂತಕ್ಕಂಥ ಚಿತ್ರದ ನಿರ್ದೇಶಕರು ಯಾರು ಅಂತಕ್ಕಂಥ ಕೇಳಿದ್ದಾರೆ. ಶ್ಯಾಮ್ ಬೆನಗಲ್ ಅವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಎಸ್, ಮಂಥನ ಚಿತ್ರದ ಥೀಮ್ ಏನಾಗಿದೆ ಅಂತೇಳಿ ಕೇಳಿದ್ದಾರೆ. ಮಂಥನ ಅಂತಕ್ಕಂಥದ್ದು ಶ್ಯಾಮ್ ಬೆನಗಲ್ ಅವರು ನಿರ್ದೇಶನದಲ್ಲಿ ಮೂಡಿಬಂದಿರತಕ್ಕಂಥದ್ದು. ಇದರ ಥೀಮ್ ಏನಾಗಿದೆ ಅಂದರೆ ಹಾಲು ಸಹಕಾರ ಚಳವಳಿ ಸಂಬಂಧಪಟ್ಟಿರತಕ್ಕಂಥದ್ದು. 2024 ಭಾರತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತೇಳಿ ಕೇಳ್ತಾ ಹೋಗ್ತಾರೆ ಪ್ರಶ್ನೆಗಳು. ರಾಜೀವ್ ಕುಮಾರ್ ಅವರು ಪ್ರಸ್ತುತದಲ್ಲಿದ್ದಾರೆ ಅಂತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಸೂರ್ಯ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಮೇ 3 ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಮೇ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದ್ದೀವಿ. ಹಾಗೆ ಮುಂಬರುವ ಅವಧಿಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.